ಯಾರ್ಯಾರು ಈ ವರ್ಷ CET ಎಕ್ಸಾಮ್ನ ಬರೀತಾ ಇರಾ ಹಾಗೆ CET ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರಾ, ನೀವೆಲ್ಲರೂ ಕೂಡ ತಪ್ಪದೇನೆ ಮಾರ್ಚ್ 30ನೇ ತಾರೀಕು ಒಳಗಡೆ ಈ ಒಂದು ಕೆಲಸನ ಮಾಡಿ ಮುಗಿಸ್ಬೇಕಾಗುತ್ತೆ. ಏನಾದರೂ ಮಾಡಿಲ್ಲ ಅಂದರೆ ನೀವು CET ಎಕ್ಸಾಮ್ ಬರೆದ್ರೂ ಕೂಡ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕಾಗಲ್ಲ. ಅಟೆಂಡ್ ಮಾಡಿದ್ರೂ ಕೂಡ ನಿಮಗೆ ಕೆಲವು ಪ್ರಾಬ್ಲಮ್ಗಳು ಬರುತ್ತೆ. ಹಾಗಾದರೆ ನೀವು CET ವಿದ್ಯಾರ್ಥಿಗಳು ಏನೊಂದು ಕೆಲಸನ ಮಾಡಬೇಕು ಮಾರ್ಚ್ 30ನೇ ತಾರೀಕು ಒಳಗಡೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವರ್ಷ CET ಎಕ್ಸಾಮ್ ಬರೀತಾ ಇರೋರಿಗೆ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಎಷ್ಟೊಂದು ಕಾಲೇಜ್ಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೂ C++, ಜಾವಾ ಇದೇ ಹಳೇ ಸಿಲೆಬಸ್ ಗಳನ್ನ ಟೀಚ್ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮ ಕಾಂಪಿಟೇಟರ್ಸ್ ಎಲ್ಲರೂ ಕೂಡ ಮಾಡಲ್ಸ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ChatGPT ನ ಯೂಸ್ ಮಾಡ್ಕೊಂಡು 40 ಲಕ್ಷ 50 ಲಕ್ಷ ಪ್ಯಾಕೇಜ್ ಇರುವಂತ ಕಂಪನಿಗಳಲ್ಲಿ ಪ್ಲೇಸ್ ಆಗ್ತಿದ್ದಾರೆ. ಗೂಗಲ್, ಮೈಕ್ರೋಸಾಫ್ಟ್ ಅಲ್ಲಿ ಎಷ್ಟೊಂದು ಕಾಲೇಜ್ಗಳಲ್ಲಿ ಔಟ್ಡೇಟೆಡ್ ಸ್ಕಿಲ್ಲು ಸಿಲೆಬಸ್ನ ಹೇಳ್ಕೊಡ್ತಾರೆ. ಆದರೆ ನಿಮಗೆ ಇವಾಗ ಮಿಷಿನ್ ಲರ್ನಿಂಗ್ ಅಂತ ಏನಂತ ಕ್ವಶನ್ ಕೇಳಿದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ತೀರಾ. ಇವಾಗ ನೀವು ಇಂಜಿನಿಯರಿಂಗ್ ಯಾವುದೋ ಒಂದು ಕಾಲೇಜ್ ಸೇರ್ಕೊಂಡು 5 ವರ್ಷದ ಹಳೆ ಸಿಲೆಬಸ್ನ ಕಲ್ತ್ಕೊಂಡು ಟ್ರ್ಯಾಪ್ ಆಗಕ್ಕೆ ಹೋಗ್ಬಿಡಿ. ಇದಕ್ಕೊಂದು ಸೊಲ್ಯೂಷನ್ ಏನಂದ್ರೆ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ, ಇದು ಫಸ್ಟ್ ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಮ್ನ ತಂದಿದ್ದಾರೆ ಇಂಡಿಯಾದಲ್ಲಿ. ಇಲ್ಲಿ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿಲಿ ನಿಮಗೆ ಡೇ 1 ಇಂದಾನೆ ಕೋಡಿಂಗ್ನ ಹೇಳ್ಕೊಡ್ತಾರೆ. ಮತ್ತೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ನ ಬಿಲ್ಡ್ ಮಾಡ್ತೀರಾ. ನಿಮಗೆ ಒಂದು ಪರ್ಸನಲ್ ಮ್ಯಾಕ್ ಬುಕ್ ಫ್ರೀ ಆಗಿ ಸಿಗುತ್ತೆ. ಮತ್ತೆ 50+ ಪ್ರೀಮಿಯಂ AI ಟೂಲ್ಸ್ ಕೂಡ ಸಿಗುತ್ತೆ. ಮತ್ತೆ ಇಂಡಸ್ಟ್ರಿಗೆ ಅಲೈನ್ ಆಗಿರುವಂತ ಸಿಲೆಬಸ್ ನ ಇಲ್ಲಿ ಟೀಚ್ ಮಾಡ್ತಾರೆ. ಇಲ್ಲಿ ಸ್ಟೂಡೆಂಟ್ಸ್ ಬರೀ ಓದಲ್ಲ, ಅವರು ಕ್ರಿಯೇಟ್ ಮಾಡ್ತಾರೆ AI ಆಪ್ಸ್ ನ, ChatGPT ನ ಯೂಸ್ ಮಾಡಿಕೊಂಡು. ಮತ್ತೆ ಜನರೇಟಿವ್ AI ಪ್ರಾಡಕ್ಟ್ಸ್ ನ ಬಿಲ್ಡ್ ಮಾಡ್ತಾರೆ ಫುಲ್ ಸ್ಟಾಕ್ ಪ್ಲಾಟ್ಫಾರ್ಮ್ ನ ಯೂಸ್ ಮಾಡಿಕೊಂಡು. ಮತ್ತೆ ನಿಮಗೆ 1:1 ಮೆಂಟರ್ಶಿಪ್ ಕೂಡ ಸಿಗುತ್ತೆ. ಮತ್ತೆ ನೀವು ಫಸ್ಟ್ ಇಯರ್ ಅಲ್ಲೇ ಯಾವ ರೀತಿ ನಿಮ್ದು ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು, ಪ್ರಾಜೆಕ್ಟ್ಸ್ ಗಳನ್ನ ಯಾವ ರೀತಿ ಬಿಲ್ಡ್ ಮಾಡಬೇಕು, ಮತ್ತೆ ಪ್ಲೇಸ್ಮೆಂಟ್ ಪ್ರಿಪರೇಷನ್ ಎಲ್ಲ ಕೂಡ ನಿಮಗೆ ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಾಲೇಜಲ್ಲಿ ಎಲ್ಲಾರು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ಬರೀ ಟಾಪ್ ಪರ್ಫಾರ್ಮರ್ ನ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ. ಇದಕ್ಕೊಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ, ASET ಅಂತ. ಅದು ಇವಾಗ ಅಪ್ಲಿಕೇಶನ್ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಅಪ್ಲೈ ಮಾಡಕ್ಕೆ ಮಾರ್ಚ್ 27ನೇ ತಾರೀಕು ಆಗಿರುತ್ತೆ. ಮತ್ತೆ ಎಕ್ಸಾಮು ಮಾರ್ಚ್ 28ನೇ ತಾರೀಕು ಆಗಿರುತ್ತೆ. ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ಸ್ಕಾಲರ್ಶಿಪ್ 100% ವರೆಗೂ ಕೂಡ ಅವೈಲಬಿಲಿಟಿ ಸಿಗುತ್ತೆ. ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಎಲ್ಲ ರೀತಿಯ ಆವರೇಜ್ ಆಗಕ್ಕೆ ಹೋಗ್ಬೇಡಿ. ನಿಮ್ಮ ಫ್ಯೂಚರ್ ನ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಒಂದ್ಸಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಯೂಸ್ ಆಗ್ಬೋದು. ಇವಾಗ ನಾವು ಡೈರೆಕ್ಟ್ ಆಗಿ ಈ ವಿಡಿಯೋ ಬಗ್ಗೆ ಬರೋಣ. ಈಗ ನಾನು ಹೇಳುವಂತ ಪ್ರತಿಯೊಂದು ಪಾಯಿಂಟ್ ಕೂಡ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ನೀವೆಲ್ಲರೂ ಕೂಡ ಸೆಕೆಂಡ್ PUC ಎಕ್ಸಾಮ್ನ ಮುಗಿಸಿದೀರಾ. ಮುಗಿಸಾದ್ಮೇಲೆ ನೀವೆಲ್ಲರೂ ಕೂಡ ಇವಾಗ CET ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಮತ್ತೆ ಸೆಕೆಂಡ್ PUC ಒಂದು ಪೇಪರ್ ವ್ಯಾಲ್ಯೂಯೇಷನ್ ಎಲ್ಲ ಕೂಡ ಸ್ಟಾರ್ಟ್ ಆಗಿದೆ. ಈ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ರಿಸಲ್ಟ್ ಕೂಡ ಆದಷ್ಟು ಬೇಗ ಕೊಡ್ತಾರೆ. ಮತ್ತೆ ಇಲ್ಲಿ ಸಾಕಷ್ಟು ಜನ ಕೆಲವು ಡೌಟ್ಸ್ಗಳನ್ನ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಏನಂದ್ರೆ ಸಾಕಷ್ಟು ಜನ ಕೇಳ್ತಾ ಇರೋದೇನಂದ್ರೆ ಇವಾಗ CET ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ನೀವು ಸಾಕಷ್ಟು ಜನ ಕೇಳ್ತಾ ಇರಾ. ಇಲ್ಲಿ ನೋಡಿ, CET ಹಾಲ್ ಟಿಕೆಟ್ ಏನಾಗುತ್ತೆ ಅಂದ್ರೆ ಆದಷ್ಟು ಬೇಗ ನಿಮ್ಗೆ ರಿಲೀಸ್ ಆಗುತ್ತೆ. ಅದು ಕೂಡ ನಿಮ್ಗೆ ಸೆಕೆಂಡ್ PUC ರಿಸಲ್ಟ್ ಬಂದಾದ್ಮೇಲೆ ಬರುತ್ತೆ ಅಂತ ಒಂದು ಅಪ್ಡೇಟ್ ಇದೆ. ವೆಯ್ಟ್ ಮಾಡಿ, ಅದು ಬಂದ್ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ, ಓಕೆನಾ. ಇವಾಗ ನೀವು ಯಾರು CET ಎಕ್ಸಾಮ್ಗೆ ಅಪ್ಲೈ ಮಾಡಿದೀರಾ, ನೀವೇನ್ ಮಾಡಿ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ನ ಒಂದು ಸಲ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಬಿಟ್ಟು ಎಕ್ಸಾಮಿನೇಷನ್ ಸೆಂಟರ್ ಮೇಯ್ನ್ ಆಗಿ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅನ್ನೋದನ್ನ ಒಂದ್ಸಲಿ ನೋಡ್ಕೊಳ್ಳಿ, ಓಕೆನಾ. ಅದಾದ್ಮೇಲೆ ಅಪ್ಲೈಡ್ ಕೋರ್ಸಸ್ ಕರೆಕ್ಟಾಗಿ ಕೊಟ್ಟಿದ್ದೀರಾ ಅನ್ನೋದನ್ನ ನೋಡ್ಕೊಳ್ಳಿ. ಏನಾದರೂ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಅಲ್ಲಿ ಏನೂ ಕೂಡ ಪ್ರಾಬ್ಲಮ್ ಆಗಲ್ಲ, ಎಕ್ಸಾಮ್ ಬರೀಬೇಕಾದ್ರೂ ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಆದರೆ ಕೌನ್ಸಲಿಂಗ್ ನ ಅಟೆಂಡ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಅಪ್ಲೈಡ್ ಕೋರ್ಸಸ್ ಏನಾದರೂ ನೀವು ರಾಂಗ್ ಆಗಿ ಕೊಟ್ಟಿತ್ತು ಅಂದ್ರೆ. ಅದಕ್ಕೆ ನನ್ನ ಸಜೆಷನ್ ಏನಂದ್ರೆ ಸುಮ್ಮನೆ PCMB ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಾ ಕೋರ್ಸ್ಗೂ ಕೂಡ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೋದು ನೀವು. ಫಾರ್ಮಸಿಗಾಗಿರ್ಬೋದು, BSc ಅಗ್ರಿಕಲ್ಚರ್ಗಾಗಿರ್ಬೋದು, ಎಲ್ಲದಕ್ಕೂ ಕೂಡ. UG NEET ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮೆಡಿಕಲ್, ಡೆಂಟಲ್, ಆಯುಷ್ ಕೌನ್ಸಿಲಿಂಗ್ನ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ, ಓಕೆನಾ. ಇವೆರಡು ವಿಡಿಯೋಸ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನೀವೇನ್ ಮಾಡಿರ್ತೀರಾ ಅಂದ್ರೆ ಇವಾಗ ಎಡಿಟಿಂಗ್ ಲಿಂಕ್ ಓಪನ್ ಇತ್ತು ಅಂದ್ಬಿಟ್ಟು ಸಾಕಷ್ಟು ಸಲ ವೆಬ್ಸೈಟ್ಗೆ ಲಾಗಿನ್ ಆಗಿರ್ತೀರಾ. ಲಾಗಿನ್ ಆಗ್ಬಿಟ್ಟು ಕೆಲವು ಡೀಟೇಲ್ಸ್ಗಳನ್ನ ಎಡಿಟ್ ಮಾಡ್ಕೊಂಡಿರ್ತೀರಾ. ಎಡಿಟ್ ಆದಮೇಲೆ ನೀವು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ನ ಪ್ರಿಂಟ್ಔಟ್ನ ತೊಗೊಳ್ಳಿ. ನೀವೇನಾದರೂ ಕ್ಯಾಟಗರಿ ರಿಸರ್ವೇಷನ್ನ ಕ್ಲೈಮ್ ಮಾಡಿದ್ದೀರಾ, ಹಾಗೆ ಏನಾದರೂ ಇನ್ಕಮ್ ರಿಸರ್ವೇಷನ್ನ ಕ್ಲೈಮ್ ಮಾಡಿದ್ದೀರಾ, ಕ್ಯಾಟಗರಿ ಮತ್ತು ಇನ್ಕಮ್ ರಿಸರ್ವೇಷನ್ ಏನಾದರೂ ಕ್ಲೈಮ್ ಮಾಡಿತ್ತು ಅಂದರೆ ಕ್ಯಾಟಗರಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರು ಇಲ್ಲಿ ಡಿಸ್ಪ್ಲೇ ಆಗಿರಬೇಕು. ಮತ್ತು ನಿಮ್ಮ ಕ್ಯಾಟಗರಿನೇ ಬಂದಿರಲೇಬೇಕು. ಅವಾಗ ಮಾತ್ರ ನಿಮ್ಮ ಡೀಟೇಲ್ಸ್ ಎಲ್ಲ ಕೂಡ KA ಡಾಟಾಗೆ ಹೋಗಿದೆ, ಸರ್ವರ್ಗೆ ಅಂತ ಅರ್ಥ. ಈ ರೀತಿ ಏನಾದರೂ ಬ್ಲ್ಯಾಂಕ್ ಇತ್ತು ಅಂದರೆ ನಿಮಗೆ ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ, ನೀವು ಜನರಲ್ ಮೆರಿಟ್ ಅಲ್ಲಿ ಕನ್ಸಿಡರ್ ಆಗಿದ್ದೀರಾ ಅಂತ ಅರ್ಥ, ಓಕೆನಾ. ಅದಾದ್ಮೇಲೆ ಇಲ್ಲಿ ನಂತರ ಸ್ಪೆಷಲ್ ಕ್ಯಾಟಗರಿ ಕನ್ನಡ ಮೀಡಿಯಂ, ರೂರಲ್ ಅದೆಲ್ಲ ಕೂಡ ಕರೆಕ್ಟಾಗಿ ಕ್ಲೈಮ್ ಆಗಿದೆಯಾ ಅನ್ನೋದನ್ನ ಒಂದು ಸಲ ವೆರಿಫೈ ಮಾಡ್ಕೊಳ್ಳಿ. ಯಾಕೆಂದ್ರೆ ಟೈಮ್ ತುಂಬಾ ಕಮ್ಮಿ ಇದೆ, ಸರಿನಾ. ಅದಾದ್ಮೇಲೆ ನಿಮ್ಮ ಸ್ಟಡಿ ಡೇಸ್ನು ಕೂಡ ವೆರಿಫೈ ಮಾಡ್ಕೊಳ್ಳಿ. ಅದೇನಷ್ಟು ಮ್ಯಾಟ್ರ್ ಆಗಲ್ಲ, ಆಲ್ಮೋಸ್ಟ್ ಎಲ್ಲರದು ಕೂಡ ಅದು ಕರೆಕ್ಟ್ ಆಗಿರುತ್ತೆ, ಓಕೆನಾ.
ಅದಾದಮೇಲೆ ಲಾಸ್ಟ್ ನಿಮಗೆ ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದರಲ್ಲಿ ನಿಮ್ಮದು ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟ್ ಆಗಿರಬೇಕು. ಅಂದರೆ ಸ್ಪೋರ್ಟ್ಸ್ ಕ್ಲೈಮ್ ಮಾಡಿದರೆ ಸ್ಪೋರ್ಟ್ಸ್ ರಿಸರ್ವೇಷನ್ ಇಲ್ಲಿ ಎಸ್ ಅಂತ ಬಂದಿರಬೇಕು, ಕನ್ನಡ ಮೀಡಿಯಂ ಅಥವಾ ರೂರಲ್ ರಿಸರ್ವೇಷನ್ ಕ್ಲೈಮ್ ಮಾಡಿದರೆ ಅದು ಇಲ್ಲಿ ಎಸ್ ಅಂತ ಬಂದಿರಬೇಕು, ನೋ ಅಂತ ಇರಬಾರ್ದು. ಓಕೆನಾ. ಮತ್ತು ಇನ್ಕಮ್ ಮತ್ತು ಕ್ಯಾಸ್ಟ್ ಇಲ್ಲಿ ಡಿಸ್ಪ್ಲೇ ಆಗಿರಬೇಕು ನೀವು ಕ್ಲೈಮ್ ಮಾಡಿರೋದು. ಏನಾದರೂ ಡಿಸ್ಪ್ಲೇ ಆಗಿಲ್ಲ ಅಂದರೆ ನೀವು ಆಟೋಮೆಟಿಕ್ಕಾಗಿ ಜನರಲ್ ಮೆರಿಟ್ಗೆ ಹೋಗಿದ್ದೀರಾ ಅಂತ ಅರ್ಥ. ಓಕೆನಾ. ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕಾಗುತ್ತೆ ಅಂದರೆ ನಿಮ್ಮ CETದು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ನು ಕೂಡ ಒಂದು ಸಲ ವೆರಿಫೈ ಮಾಡ್ಕೊಳ್ಳೇಬೇಕು. ಅದರಲ್ಲಿ ಮೇಯ್ನ್ ಆಗಿ ಇನ್ಕಮ್ ಮತ್ತು ಕ್ಯಾಸ್ಟ್ ವೆರಿಫೈ ಮಾಡ್ಕೊಳ್ಳಿ, ಹಾಗೆ ರಿಸರ್ವೇಷನ್ ಕ್ಲೈಮ್ ಮಾಡಿರೋದನ್ನ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ. ಏನಕ್ಕೆ ಅಂದರೆ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕು ಮಾರ್ಚ್ 30ನೇ ತಾರೀಕು ಲಾಸ್ಟ್ ಡೇಟು. ಎಷ್ಟು ಒಳಗಡೆ ಏನಾದರೂ ತಪ್ಪಾಗಿತ್ತು ಅಂದರೆ ಬೇಗ ಅದನ್ನ ಎಡಿಟ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲೇನು ಬಂದಿರುತ್ತೆ ಇವಾಗ ಅಪ್ಲಿಕೇಶನ್ ಕಾಪಿ, ಹತ್ತಿರ ಬೇಸಿಸ್ ಮೇಲೆ ನಿಮಗೆ ನೆಕ್ಸ್ಟ್ ರಿಸರ್ವೇಷನ್ನು ಮತ್ತು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ 30ನೇ ತಾರೀಕು ಒಳಗಡೆ ನೀವೇನಾದರೂ ಅಪ್ಲಿಕೇಶನ್ ಎಡಿಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಬೇಗ ಎಡಿಟ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳಿ. ಓಕೆನಾ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ. ಹಾಗೆ ಟೆಸ್ಟ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಫ್ಯೂಚರ್ ಅಪ್ಡೇಟ್ಸ್ ಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.